ಹೆಲೋ ಸ್ಟೂಡೆಂಟ್ಸ್, ಈ ದಿನ ನಾವು ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಬಗ್ಗೆ ತಿಳ್ಕೊಳ್ಳೋಣ. ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಇದು ತುಂಬಾ ಇಂಪಾರ್ಟೆಂಟ್ ಥಿಯರಮ್. ಆಲ್ಮೋಸ್ಟ್ ಆಲ್ ಆ್ಯನ್ಯುವಲ್ ಎಕ್ಸಾಮ್ಸಲ್ಲಿ ಇದನ್ನು 4 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮನ್ನು ನಾವು BPT ಅಂತಲೂ ಶಾರ್ಟಾಗಿ ಕರಿಬೋದು, ಮತ್ತು ಇದನ್ನು ನಾವು ಥೇಲ್ಸ್ ಥಿಯರಮ್ ಅಂತ ಕೂಡ ಕರಿತೀವಿ. ಸೊ ಇದರ ಸ್ಟೇಟ್ಮೆಂಟ್ ಏನಪ್ಪ ಅಂತ ಅಂದರೆ, ಸೊ ಯಾವುದೇ ಥಿಯರಮ್ ಬರಿಬೇಕಾದ್ರೂ ನಾವು ಫಸ್ಟು ಸ್ಟೇಟ್ಮೆಂಟನ್ನು ಬರಿಬೇಕಾಗುತ್ತೆ. ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅಂದರೆ ನೋ ನೀಡ್ ಟು ರೈಟ್, ಬಟ್ ಅವ್ರು ಸಿಂಪ್ಲಿ ಪ್ರೂವ್ ದ ಥೇಲ್ಸ್ ಥಿಯರಮ್ ಆ ಥರ ಏನಾದರೂ ಕೊಟ್ಟರೆ ಯು ಹ್ಯಾವ್ ಟು ರೈಟ್ ದ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟ್ ಏನಪ್ಪ ಈ ಥಿಯರಮ್ದು ಅಂದರೆ, ಇಫ್ ಎ ಲೈನ್ ಈಸ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ದ ಟ್ರಯಾಂಗಲ್ ಟು ಇಂಟರ್ಸೆಕ್ಟ್ ದ ಅದರ್ ಟೂ ಸೈಡ್ಸ್ at distinct points, then the two sides are divided in the same ratio. So idu statement ಏನಪ್ಪ ಅಂದರೆ, if a line is drawn parallel to any one side of the triangle to intersect the other two sides at distinct points, then other two sides are divided in the same ratio. So this is the statement of the theorem. So in statement 2, if a line is drawn parallel to any one side of the triangle. So ಇಲ್ಲಿ ನಾನು ಒಂದು ಟ್ರಯಾಂಗಲ್ ತಗೊಳ್ತಾ ಇದ್ದೀನಿ. So name that triangle as ABC. So ABC ಅನ್ನೋ ಒಂದು ಟ್ರಯಾಂಗಲಲ್ಲಿ ನಾನು ಏನು ಮಾಡ್ತೀನಿ, ಇಫ್ ಎ ಲೈನ್ ಈಸ್ ಡ್ರಾನ್ ಪ್ಯಾರಲಲ್ ಟು ಎನಿ ಒನ್ ಸೈಡ್ ಆಫ್ ದ ಟ್ರಯಾಂಗಲ್. ಸೊ ನಾನು ಇಲ್ಲಿ BC ಅನ್ನುವಂತಹ ಒಂದು ಸೈಡಿಗೆ ಸೊ ಒಂದು ಲೈನನ್ನು ಪ್ಯಾರಲಲ್ ಆಗಿ ಡ್ರಾ ಮಾಡ್ತಿದ್ದೀನಿ. ಸೊ ದೀಸ್ ಟು ಆರ್ ಪ್ಯಾರಲಲ್ ಟು ಈಚ್ ಅದರ್. ಯಾವ ರೀತಿ? ಟು ಇಂಟರ್ಸೆಕ್ಟ್ ದ ಅದರ್ ಟೂ ಸೈಡ್ಸ್ ಅಟ್ ಡಿಸ್ಟಿಂಕ್ಟ್ ಪಾಯಿಂಟ್ಸ್. ಅಂದರೆ AB ಸೈಡನ್ನು G ಪಾಯಿಂಟಲ್ಲಿ ಮತ್ತು AC ಸೈಡನ್ನು H ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಮಾಡುತ್ತೆ. ಸೊ ಆ ರೀತಿ ನಾನು ಒಂದು ಪ್ಯಾರಲಲ್ ಲೈನನ್ನು ಒಂದು ಸೈಡ್ ಆಫ್ ದ ಟ್ರಯಾಂಗಲ್ಗೆ ಡ್ರಾ ಮಾಡಿದ್ದೀನಿ. ಆ ಲೈನ್ ಏನು ಮಾಡಿದೆ, ಸೊ ಇನ್ನು ಉಳಿದಂತಹ ಎರಡು ಸೈಡ್ಸ್ಗಳನ್ನು ಬೇರೆ ಬೇರೆ ಪಾಯಿಂಟ್ಸಲ್ಲಿ ಇಂಟರ್ಸೆಕ್ಟ್ ಮಾಡಿದೆ. ಸೊ ಅವಾಗೇನಾಗುತ್ತೆ, ಸೊ ದೀಸ್ ಟೂ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ. ಅಂದರೆ AG ಬೈ BG ಎಷ್ಟಿರುತ್ತೋ AH ಬೈ CH ಅಷ್ಟೇ ಇರುತ್ತೆ ಅಂಥೇಳಿ ಅದರ ಅರ್ಥ. ಸೊ ಇವಾಗ ಫಸ್ಟ್ ನಾವು ಈ ರೀತಿ ಫಿಗರನ್ನು ಡ್ರಾ ಮಾಡ್ಕೋಬೇಕು. ಸ್ಟೇಟ್ಮೆಂಟ್ ಬರೆದ ಕೂಡಲೇ ಫಿಗರನ್ನು ಡ್ರಾ ಮಾಡಬೇಕು. ನೀವು ಫಿಗರ್ ಇಲ್ಲದೇ ಇರೇ ಥಿಯರಮನ್ನು ಪೂರ್ತಿ ಕರೆಕ್ಟಾಗಿ ಬರೆದ್ರು ಯು ಗೆಟ್ 0 ಮಾರ್ಕ್ಸ್. ಫಿಗರ್ ಇಲ್ಲದೇ ಇದ್ದರೆ ಅಲ್ಲಿ ನೀವು ಮುಂದೆ ಏನು ಬರೆದಿದ್ದೀರಾ ಅಂತಲೂ ಅಲ್ಲಿ ವ್ಯಾಲ್ಯೂಯೇಟರ್ ನೋಡೋಕ್ಕೆ ಹೋಗಲ್ಲ. ಸೊ ಕಂಪಲ್ಸರಿ ಯು ಹ್ಯಾವ್ ಟು ರೈಟ್ ದ ಫಿಗರ್. ಸೊ ಅದಾದಮೇಲೆ ದ ಫಸ್ಟ್ ಸ್ಟೆಪ್ ಈಸ್ ಡಾಟಾ, ಅಥವಾ ನಾವು ಇದನ್ನು ಗಿವನ್ ಅಂತಲೂ ಕರಿತೀವಿ. ಸೊ ಅಂದರೆ ಇಲ್ಲಿ ನಾವು ಈ ಸ್ಟೇಟ್ಮೆಂಟನ್ನು ನೋಡಿಕೊಂಡು ಅಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿ ಬರಿತೀವಲ್ಲ, ಅದನ್ನೇ ನಾವೇನು ಹೇಳ್ತೀವಿ, ಡಾಟಾ ಅಥವಾ ಗಿವನ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ABC ಒಂದು ಟ್ರಯಾಂಗಲ್ ಅಂತ ಕೊಟ್ಟಿದ್ದಾರೆ. ಸೊ ವಿ ಕ್ಯಾನ್ ರೈಟ್ ABC ಈಸ್ ಎ ಟ್ರಯಾಂಗಲ್ ಇನ್ ವಿಚ್ GH ಈಸ್ ಪ್ಯಾರಲಲ್ ಟು BC. ಅಂದರೆ GH BCಗೆ ಪ್ಯಾರಲಲ್ ಆಗಿ ಡ್ರಾ ಮಾಡಿದ್ದೀವಿ. ವಿಚ್ ಇಂಟರ್ಸೆಕ್ಟ್ಸ್ AB ಅಟ್ G ಆ್ಯಂಡ್ AC ಅಟ್ H. ಅವ್ರು ಹೇಳಿಬಿಟ್ಟಿದ್ದಾರೆ ಇನ್ನೆರಡು ಸೈಡ್ಸನ್ನು ಡಿಸ್ಟಿಂಕ್ಟ್ ಪಾಯಿಂಟ್ಸಲ್ಲಿ ಇಂಟರ್ಸೆಕ್ಟ್ ಮಾಡುತ್ತೆ ಅಂಥೇಳಿ. ಸೊ ಅದನ್ನು ಬರಿಬೇಕು. ಸೊ ಇಲ್ಲಿ ಡಾಟಾ ಏನು ಬರಿಬೇಕು, ABC ಈಸ್ ಎ ಟ್ರಯಾಂಗಲ್ GH ಈಸ್ ಪ್ಯಾರಲಲ್ ಟು BC. GH ನಾವು BCಗೆ ಪ್ಯಾರಲಲ್ ಆಗಿ ಡ್ರಾ ಮಾಡಿದ್ದೀವಿ. ಸೊ
GH intersect AB at G and AC at H. So this is the ಡಾಟಾ ಗಿವನ್. ಸೊ ಏನು ಕೊಟ್ಟಿದ್ದಾರೆ ಇಲ್ಲಿ ಎ ಬಿ ಸಿ ಅನ್ನುವಂಥ ಒಂದು ಟ್ರಯಾಂಗಲನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನು ಏನು ಮಾಡಿದ್ದೀನಿ, ಜಿ ಹೆಚ್ ಈಸ್ ಪ್ಯಾರಲಲ್ ಟು ಬಿ ಸಿ ಅನ್ನೋ ಥರ ಇಲ್ಲಿ ಆಲ್ರೆಡಿ ಡ್ರಾ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಏನು ಹೇಳಿದ್ದಾರೆ, ಈ ಒಂದು ಲೈನು ಎ ಬಿ ಮತ್ತು ಎ ಸಿಯನ್ನು ಡಿಸ್ಟಿಂಕ್ಟ್ ಪಾಯಿಂಟ್ಸಲ್ಲಿ ಇಂಟರ್ಸೆಕ್ಟ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾನು ಇಲ್ಲಿ ಏನು ಬರೆದಿದ್ದೀನಿ, ಜಿ ಹೆಚ್ ಇಂಟರ್ಸೆಕ್ಟ್ಸ್ ಎ ಬಿ ಅಟ್ ಜಿ ಆ್ಯಂಡ್ ಎ ಸಿ ಅಟ್ ಹೆಚ್. ಸೊ ದಿಸ್ ಈಸ್ ಡಾಟಾ. ಸೊ ನೆಕ್ಸ್ಟ್ ಸ್ಟೆಪ್ ಈಸ್ ಟು ಪ್ರೂವ್. ಎರಡನೇ ಸ್ಟೆಪ್ ಏನು, ಟು ಪ್ರೂವ್ ಅನ್ನೋದು. ಅಂದರೆ ನಾವೀಗ ಏನು ಪ್ರೂವ್ ಮಾಡಬೇಕಲ್ಲ, ಸೊ ಅದನ್ನು ನಾವಿಲ್ಲಿ ಟು ಪ್ರೂವ್ ಅನ್ನುವಂತಹ ಸ್ಟೆಪ್ಪಲ್ಲಿ ಬರೀಬೇಕು. ಸೊ ಇಲ್ಲಿ ಏನು ಪ್ರೂವ್ ಮಾಡಬೇಕು ನಾವು, ಸೊ ಎ ಜಿ ಬೈ ಬಿ ಜಿ ಈಸ್ ಈಕ್ವಲ್ಸ್ ಟು ಎ ಹೆಚ್ ಬೈ ಸಿ ಹೆಚ್ ಅಂತೇಳಿ ಪ್ರೂವ್ ಮಾಡಬೇಕು. ಅಂದರೆ ಇಲ್ಲಿ ಕೊಟ್ಟಿದ್ದೀವಿ ನಾವು ಸ್ಟೇಟ್ಮೆಂಟಲ್ಲಿ ಏನಾಗುತ್ತೆ, ಈ ಒಂದು ಲೈನು ಈ ಎ ಬಿ ಮತ್ತು ಎ ಸಿಯನ್ನು ಎರಡು ಡಿಸ್ಟಿಂಕ್ಟ್ ಪಾಯಿಂಟ್ಸಲ್ಲಿ ಇಂಟರ್ಸೆಕ್ಟ್ ಮಾಡಿದಾಗ ಅವಾಗೇನಾಗುತ್ತೆ, ಸೊ ಈ ಉಳಿದಂತಹ ಎರಡು ಸೈಡ್ಸು ಸೇಮ್ ರೇಷಿಯೋನಲ್ಲಿ ಡಿವೈಡ್ ಆಗ್ತವೆ. ಅಂದರೆ ಎ ಜಿ ಬೈ ಬಿ ಜಿ ಎಷ್ಟಿರುತ್ತೋ ಎ ಹೆಚ್ ಬೈ ಸಿ ಹೆಚ್ ಅಷ್ಟೇ ಇರುತ್ತೆ ಅಂಥೇಳಿ ಪ್ರೂವ್ ಮಾಡಬೇಕು. ಸೊ ಇದಕ್ಕಾಗಿ ನಾವೇನು ಮಾಡಬೇಕು, ಸೊ ಒಂದು ಸಿಂಪಲ್ ಆದ ಕನ್ಸ್ಟ್ರಕ್ಷನನ್ನು ಮಾಡ್ಕೋಬೇಕು. ಸೊ ದ ಥರ್ಡ್ ಸ್ಟೆಪ್ ಈಸ್ ಕನ್ಸ್ಟ್ರಕ್ಷನ್. ಅಂದರೆ ಇದು ಎಲ್ಲ ಥಿಯರಮಲ್ಲೂ ಕನ್ಸ್ಟ್ರಕ್ಷನ್ ಇರಲ್ಲ. ಕೆಲವೊಂದು ಎಲ್ಲಿ ನಮಗೆ ಹಾಗೆ ಇದಿಷ್ಟೇ ಫಿಗರಲ್ಲಿ ನಾವು ಪ್ರೂವ್ ಮಾಡೋಕ್ಕಾಗಲಿಲ್ದಾಗ ನಾವು ಅಲ್ಲಿ ಕೆಲವೊಂದು ಕನ್ಸ್ಟ್ರಕ್ಷನನ್ನು ಮಾಡ್ಕೋಬೇಕಾಗುತ್ತೆ. ಕೆಲವೊಂದು ಥಿಯರಮಲ್ಲಿ ಈ ಸ್ಟೆಪ್ ಇರುತ್ತೆ, ಕೆಲವೊಂದರಲ್ಲಿ ಇರಲ್ಲ. ಸೊ ಈ ಥಿಯರಮಲ್ಲಿದೆ. ಸೊ ಇದರಲ್ಲಿ ನಾನು ಏನು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ತೀನಿ ಅಂತ ಅಂದರೆ, ಜಾಯಿನ್ ಬಿ ಹೆಚ್ ಆ್ಯಂಡ್ ಸಿ ಜಿ. ಸೊ ಇವೆರಡನ್ನು ಜಾಯಿನ್ ಮಾಡ್ಕೊತೀನಿ. ಸೊ ನಾವಿಲ್ಲಿ ಏನೇ ಕನ್ಸ್ಟ್ರಕ್ಷನ್ ಮಾಡಿದರೂ ಕೂಡ ಅದನ್ನು ಡಾಟೆಡ್ ಲೈನಲ್ಲಿ ಮಾಡಬೇಕು. ಯಾಕೆ ಅಂದರೆ ವ್ಯಾಲ್ಯೂಯೇಟರ್ಗೆ ಈಸಿಯಾಗಿ ಗೊತ್ತಾಗಬೇಕು ಇಲ್ಲಿ ಏನು ಅವರು ಎಕ್ಸ್ಟ್ರಾ ಕನ್ಸ್ಟ್ರಕ್ಷನನ್ನು ಮಾಡ್ಕೊಂಡಿದ್ದಾರೆ ಅಂಥೇಳಿ. ಸೊ ಇಲ್ಲಿ ಏನು ಫಸ್ಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ತಾ ಇದ್ದೀನಿ ನಾನು, ಜಾಯಿನ್ ಬಿ ಹೆಚ್ ಆ್ಯಂಡ್ ಸಿ ಜಿ. ಆ್ಯಂಡ್ ಒನ್ ಮೋರ್ ಕನ್ಸ್ಟ್ರಕ್ಷನ್ ಈಸ್ ಡ್ರಾ GD perpendicular to AC and HE perpendicular to AB. ಸೊ ಈ ರೀತಿ ನಾನು ಒಂದು ಕನ್ಸ್ಟ್ರಕ್ಷನನ್ನು ಇಲ್ಲಿ ಮಾಡ್ಕೋಬೇಕಾಗುತ್ತೆ. ಏನಿಲ್ಲಿ ಈ ಥಿಯರಮಲ್ಲಿ ಬರುವಂಥ ಕನ್ಸ್ಟ್ರಕ್ಷನ್ ಅಂದರೆ, ಜಾಯಿನ್ ಬಿ ಹೆಚ್ ಆ್ಯಂಡ್ ಸಿ ಜಿ ಆ್ಯಂಡ್ ಡ್ರಾ GD perpendicular to AC ಆ್ಯಂಡ್ HE perpendicular to AB. ಸೊ ಈ ರೀತಿ ಒಂದು ಕನ್ಸ್ಟ್ರಕ್ಷನನ್ನು ಮಾಡ್ಕೊಂಡಿದ್ದೀನಿ. ಅದನ್ನಲ್ಲಿ ನಾವು ಸೊ ಕನ್ಸ್ಟ್ರಕ್ಷನ್ ಏನಂತ ಬರೀಬೇಕು, ಜಾಯಿನ್ ಬಿ ಹೆಚ್ ಆ್ಯಂಡ್ ಸಿ ಜಿ ಆ್ಯಂಡ್ ಡ್ರಾ GD perpendicular to AC ಆ್ಯಂಡ್ HE perpendicular to AB. ಸೊ ಈ ರೀತಿ ಎರಡು ಕನ್ಸ್ಟ್ರಕ್ಷನನ್ನು ನಾವು ಮಾಡ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ಒನ್ ಈಸ್, ಸೊ ಇಷ್ಟು ನೀವೇನಾದರೂ ಎಕ್ಸಾಮಲ್ಲಿ ಬರೆದ್ರಿ, ಸ್ಟೇಟ್ಮೆಂಟ್ ಬರೆದು ಫಿಗರ್ ಬರೆದು ಡಾಟಾ ಟು ಪ್ರೂವ್ ಮತ್ತು ಕನ್ಸ್ಟ್ರಕ್ಷನ್ ಇದ್ದರೆ ಕನ್ಸ್ಟ್ರಕ್ಷನನ್ನು ಬರೆದ್ರೆ ಯು ವಿಲ್ ಗೆಟ್ ಹಾಫ್ ಮಾರ್ಕ್ಸ್. 4 ಮಾರ್ಕ್ಸಿಗೆ ಕೊಟ್ಟಿದ್ರು ಅಂದರೆ ಇಷ್ಟು ನೀವು ಕರೆಕ್ಟಾಗಿ ಬರೆದಿದ್ರಿ ಅಂದರೆ ನಿಮಗೆ 2 ಮಾರ್ಕ್ಸನ್ನು ಕೊಡ್ತಾರೆ. ಸೊ ಇನ್ನು ಉಳಿದಂತಹ 2 ಮಾರ್ಕ್ಸು ನಿಮಗೆ ಈ ಒಂದು ಸ್ಟೆಪ್ಪಿಗೆ ಇರುತ್ತೆ, ದಟ್ ಈಸ್ ಪ್ರೂಫ್. ಸೊ ಈ ಪ್ರೂಫಲ್ಲಿ ನಾವೇನು ಮಾಡ್ತೀವಿ, ಇಲ್ಲಿ ಟು ಪ್ರೂವ್ನಲ್ಲಿ ಏನು ಬರೆದಿರ್ತೀವಲ್ಲ ಅದನ್ನು ಪ್ರೂವ್ ಮಾಡಿ ತೋರಿಸ್ತೀವಿ. ದಟ್ ಸ್ಟೆಪ್ ಈಸ್ ಕಾಲ್ಡ್ ಆ್ಯಸ್ ಪ್ರೂಫ್. ಆ ಸ್ಟೆಪ್ಪನ್ನು ನಾವು ಪ್ರೂಫ್ ಅಂತ ಹೇಳಿ ಕರಿತೀವಿ. ಸೊ ಈ ಸ್ಟೆಪ್ಪಲ್ಲಿ ನಾನು ಏನು ಮಾಡ್ತೀನಿ, ಫಸ್ಟು 2 ಟ್ರಯಾಂಗಲ್ಸನ್ನು ತಗೊಳ್ತೀನಿ, ಆಮೇಲೆ ಮತ್ತೆರಡು ಟ್ರಯಾಂಗಲ್ಸನ್ನು ತಗೊಳ್ತೀನಿ. ಇಲ್ಲಿ ಫಸ್ಟ್ ಯಾವ 2 ಟ್ರಯಾಂಗಲ್ಸ್ ತಗೊಳ್ತೀನಿ ಅಂದರೆ ಎ ಜಿ ಹೆಚ್. ಇಲ್ಲಿ ನೀವು ನೀಟಾಗಿ ಇಲ್ಲಿ ಅಬ್ಸರ್ವ್ ಮಾಡಬೇಕು ಯಾವ ಟ್ರಯಾಂಗಲ್ಸನ್ನು ತಗೊಳ್ತಾ ಇದ್ದೀನಿ ಅಂತೇಳಿ. ಎ ಜಿ ಹೆಚ್ ಟ್ರಯಾಂಗಲನ್ನು ತಗೊಳ್ತಾ ಇದ್ದೀನಿ, ಮತ್ತು ಇನ್ನೊಂದು ಟ್ರಯಾಂಗಲ್ಲು ಬಿ ಜಿ ಹೆಚ್. ಸೊ ಈ ಟ್ರಯಾಂಗಲನ್ನು ತಗೊಳ್ತಾ ಇದ್ದೀನಿ, ಮತ್ತು ಈ ಟ್ರಯಾಂಗಲನ್ನು ತಗೊಳ್ತಾ ಇದ್ದೀನಿ. ಸೊ ಈ ಟ್ರಯಾಂಗಲಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಏರಿಯಾ ಬರೀಲಿಕ್ಕೆ ಎ ಜಿಯನ್ನು ಬೇಸ್ ಆಗಿ ತಗೊಳ್ತೀನಿ,
ಮತ್ತು ಎಚ್ ಇಯನ್ನು ಹೈಟಾಗಿ ತಗೊಳ್ತೀನಿ ಬಿಕಾಸ್ ದಿಸ್ ಈಸ್ ಪರ್ಪೆಂಡಿಕ್ಯುಲರ್ ಹೈಟ್. ಓಕೆ, ಸೊ ಇದನ್ನು ನಾನು ಹೈಟ್ ಆಫ್ ದ ಟ್ರಯಾಂಗಲ್ ಆಗಿ ತಗೊಳ್ತಾ ಇದ್ದೀನಿ. ಯಾವುದು? ಹೆಚ್ ಇ. ಮತ್ತು ಇಲ್ಲಿ ಬೇಸನ್ನು ನಾನು ಎ ಜಿಯನ್ನು ಬೇಸ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಇನ್ ಟ್ರಯಾಂಗಲ್ so in triangles AGH and BGH, so ಈ ಎರಡು triangles ಅಲ್ಲಿ first I used to write the area of triangle AGH. So you all know that area of triangle is equals to half into base into height. ಸೊ ಏರಿಯಾ ಆಫ್ ಟ್ರಯಾಂಗಲ್ ಏನಿರುತ್ತೆ? ಹಾಫ್ ಇಂಟು ಬೇಸ್ ಇಂಟು ಹೈಟ್ ಫಾರ್ಮುಲಾ. ಸೊ ಈಗ ಅದ್ರ ಪ್ರಕಾರ ನಾನು ಏನು ಮಾಡ್ತೀನಿ, ಏರಿಯಾ ಆಫ್ ಟ್ರಯಾಂಗಲ್ ಎ ಜಿ ಹೆಚ್ ಅನ್ನು ಬರೀತೀನಿ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಎ ಜಿ ಹೆಚ್, ಈ ಕೇಸಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಎ ಜಿಯನ್ನು ಬೇಸ್ ಆಗಿ ತಗೊಳ್ತಾ ಇದ್ದೀನಿ ಆ್ಯಂಡ್ ಇ ಎಚ್ ಅನ್ನು ಹೈಟ್ ಆಗಿ ತಗೊಳ್ತಾ ಇದ್ದೀನಿ. ಸೊ ಅವಾಗ ಏನಾಗುತ್ತೆ, ಹಾಫ್ ಇಂಟು ಬೇಸ್ ಈಸ್ ಎ ಜಿ ಆ್ಯಂಡ್ ಹೈಟ್ ಈಸ್ ಇ ಹೆಚ್ ಅಥವಾ ಎಚ್ ಇ. ಸೊ ದಿಸ್ ಈಸ್ ದ ಏರಿಯಾ ಆಫ್ ಟ್ರಯಾಂಗಲ್ ಎ ಜಿ ಇ. Now I am going to write area of triangle BGH. ಸೊ BGH ಟ್ರಯಾಂಗಲ್ನ ಏರಿಯಾವನ್ನು ಬರೆಯೋಣ. ಸೊ ಈ ಟ್ರಯಾಂಗಲಲ್ಲಿ ಏನಾಗುತ್ತೆ, ಸೊ ಇಲ್ಲಿ ನಾನು ಬಿ ಜಿಯನ್ನು ಬೇಸ್ ಆಗಿ ತಗೊಳ್ತಾ ಇದ್ದೀನಿ. ಆವಾಗ ಹೈಟ್ ಏನಾಗುತ್ತೆ, this gives the height of the triangle. ಸೊ ಯಾಕೆ ಅಂದರೆ see here, if this is an obtuse angled triangle, ಸೊ ಈ ಥರ ಇತ್ತು ಅಂದರೆ, ಸೊ this represents the height of the triangle. ಸೊ ಇಲ್ಲಿ ಕೂಡ ಸೇಮ್ ಕೇಸ್ ಆಗುತ್ತೆ. ಇಲ್ಲಿ ನಾನು ಬಿ ಜಿ ಹೆಚ್ ಟ್ರಯಾಂಗಲನ್ನು ತಗೊಂಡಿರೋದ್ರಿಂದ ಬಿ ಜಿಯನ್ನು ನಾನು ಬೇಸಾಗಿ ಕನ್ಸಿಡರ್ ಮಾಡಿದ್ರಾಗ ಹೆಚ್ ಇ ಅನ್ನೋದೇನಾಗುತ್ತೆ, ದಿಸ್ ಬಿಕಮ್ಸ್ ದ ಹೈಟ್ ಆಫ್ ದಿಸ್ ಟ್ರಯಾಂಗಲ್ ಲೈಕ್ ದಿಸ್. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಬಿ ಜಿ ಹೆಚ್ ಏನಾಗುತ್ತೆ, ಹಾಫ್ ಇಂಟು ಬೇಸನ್ನು ನಾನು ಯಾವ್ದು ತಗೊಂಡಿದ್ದೀನಿ, ಬಿ ಜಿ ಅಂತ ಹೇಳಿ ತಗೊಂಡಿದ್ದೀನಿ, ಇಂಟು ಹೈಟ್ ಈಸ್ ಎಚ್ ಇ ಆರ್ ಯು ಕ್ಯಾನ್ ರೈಟ್ ಇಟ್ ಆಸ್ ಇ ಹೆಚ್. ಸೊ ನನಗಿಲ್ಲೇನು ಸಿಕ್ತು, ಏರಿಯಾ ಆಫ್ ಟ್ರಯಾಂಗಲ್ AGH is equal to half into AG into EH and area of triangle BGH is equals to half into BG into EH. ಸೊ ಇವಾಗ ನಾನು ಏನು ಮಾಡ್ತೀನಿ, ಇವುಗಳ ರೇಷಿಯೋ ಫೈಂಡ್ ಔಟ್ ಮಾಡ್ತೀನಿ. ಸೊ ಏರಿಯಾ ಆಫ್ ಟ್ರಯಾಂಗಲ್ AGH divided by area of triangle BGH is equals to half into AG into EH divided by half into BG into EH. ಸೊ ಇದ್ರದ್ದು ಏರಿಯಾ ಏನಿದೆ, ಹಾಫ್ ಇಂಟು ಎ ಜಿ ಇಂಟು ಇ ಎಚ್, ಮತ್ತು ಇದ್ರದ್ದು ಏರಿಯಾ ಏನಿದೆ, ಹಾಫ್ ಇಂಟು ಬಿ ಜಿ ಇಂಟು ಇ ಎಚ್, ಅದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಹಾಫ್ ಒನ್ಸ ಗೆಟ್ಸ್ ಕ್ಯಾನ್ಸಲ್ಡ್, ಆ್ಯಂಡ್ ದೆನ್ ಎಚ್ ಇ ಗೆಟ್ಸ್ ಕ್ಯಾನ್ಸಲ್ಡ್. ಸೊ ದ ರಿಮೈನಿಂಗ್ ರೇಷಿಯೋ ಈಸ್ AG by BG. Okay, so next is, so now I am going to take the other two triangles, the same triangle AGH and triangle CGH. So here I am going to consider two triangles AGH and CGH. So first ಗೆ ತಗೊಂಡಿದ್ದು AGH ಮತ್ತು BGH. Now I am going to take the triangles AGH and CGH. ಸೊ ಇಲ್ಲಿ ಈ ಟ್ರಯಾಂಗಲಲ್ಲಿ ಇವಾಗ ಎ ಜಿ ಎಚ್ ಅಲ್ಲಿ ನಾನು ಆವಾಗಲೇ ಎ ಜಿಯನ್ನು ಬೇಸಾಗಿ ತಗೊಂಡು ಎಚ್ ಇಯನ್ನು ಹೈಟಾಗಿ ತಗೊಂಡಿದ್ದೆ. ಸೊ ಈ ಕೇಸಲ್ಲಿ ಏನು ಮಾಡ್ತೀನಿ, ಎ ಹೆಚ್ ಅನ್ನು ಬೇಸಾಗಿ ತಗೊಂಡು ಡಿ ಜಿಯನ್ನು ಹೈಟಾಗಿ ತಗೊಳ್ತಾ ಇದ್ದೀನಿ. ಸೊ ಅವಾಗ ಏನಂತ ಬರಿಬೋದು, ಸೊ ಏರಿಯಾ ಆಫ್ ಟ್ರಯಾಂಗಲ್ AGH is equals to area of triangle AGH is equals to half into, here the base is AH, ಬೇಸನ್ನು ನಾನು AH ಅಂತ ತಗೊಳ್ತಾ ಇದ್ದೀನಿ, ಆ್ಯಂಡ್ ಹೈಟ್ ಈಸ್ ಡಿ ಜಿ ಅಥವಾ ಡಿ ಜಿ ಅಂತ ಹೇಳಿ ತಗೊಳ್ತಾ ಇದ್ದೀನಿ.
ಸೊ ಅದೇ ರೀತಿ ಇವಾಗ ನಾನು ಫಸ್ಟ್ ಟೈಮಲ್ಲಿ ಏನು ಮಾಡಿದೆ, ಎ ಜಿ ಹೆಚ್ ಟ್ರಯಾಂಗಲಲ್ಲಿ ಬೇಸ್ ಎ ಜಿ ಮತ್ತು ಹೆಚ್ ಇ ತಗೊಂಡಾಗ ಇನ್ನೊಂದು ಟ್ರಯಾಂಗಲ್ ಯಾವ್ದು ತಗೊಂಡಿದ್ದೆ, ಬಿ ಜಿ ಹೆಚ್ ತಗೊಂಡಿದ್ದೆ. ಸೊ ಇವಾಗ ಎರಡನೇ ಕೇಸಲ್ಲಿ ಎ ಜಿ ಹೆಚ್ ಮತ್ತು ಸಿ ಜಿ ಹೆಚ್ ಅನ್ನು ತಗೊಂಡಿದ್ದೀನಿ. ಸೊ ಅವಾಗ ಏರಿಯಾ ಆಫ್ ಟ್ರಯಾಂಗಲ್ ಸಿ ಜಿ ಹೆಚ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, ಹಾಫ್ ಇಂಟು, ಸೊ ಹಿಯರ್ ಐ ಟೇಕ್ ಸಿ ಹೆಚ್ ಆ್ಯಸ್ ದಿ ಬೇಸ್, ಸಿ ಹೆಚ್ ಇಂಟು, ಸೊ ಇದೇ ರೀತಿ ಇಲ್ಲಿ ಹೈಟ್ ಆಫ್ ದ ಟ್ರಯಾಂಗಲ್ ಯಾವುದಾಗುತ್ತೆ, ಡಿ ಜಿ ಆಗುತ್ತೆ. ಯಾಕೆ ಅಂದರೆ ಈ ಥರ ಅಪ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲನ್ನು ಡ್ರಾ ಮಾಡಿದಾಗ ದಿಸ್ ಗಿವ್ಸ್ ದ ಹೈಟ್ ಆಫ್ ದ ಟ್ರಯಾಂಗಲ್. ಸೊ ಇಲ್ಲಿ ನಾನು ಈ ಟ್ರಯಾಂಗಲನ್ನು ಕನ್ಸಿಡರ್ ಮಾಡಿದಾಗ ಇದು ಅದರ ಹೈಟ್ ಆಗುತ್ತೆ. ಸೊ ಇವಾಗ ಅದರ ಇವೆರಡು ಟ್ರಯಾಂಗಲ್ಗಳ ಏರಿಯಾಗಳ ರೇಷಿಯೋವನ್ನು ಫೈಂಡ್ ಔಟ್ ಮಾಡ್ತೀನಿ. ಏರಿಯಾ ಆಫ್ ಟ್ರಯಾಂಗಲ್ ಎ ಜಿ ಹೆಚ್ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಸಿ ಜಿ ಹೆಚ್ is equals to half into AH into DG divided by half into CH into DG. ಸೊ ಇಲ್ಲಿ ಹಾಫ್ ಕ್ಯಾನ್ಸಲ್ ಆಗುತ್ತೆ, ಡಿ ಜಿ ಕ್ಯಾನ್ಸಲ್ ಆಗುತ್ತೆ. ಸೊ ಏನು ರೇಷಿಯೋ ಉಳಿಯುತ್ತೆ ನಮಗಿಲ್ಲಿ, AH/CH. ಸೊ ಇವಾಗ ನೀವೇನು ತಗೋಬೇಕಂದ್ರೆ ಇಲ್ಲಿ ಏರಿಯಾ, ಇಲ್ಲಿ ಈಗ ನಾನು ಪ್ರೂನಲ್ಲಿ ಏನು ತೋರಿಸ್ಬೇಕು, ಪ್ರೂಫಲ್ಲಿ ಏನು ತೋರಿಸ್ಬೇಕು, ಎ ಜಿ ಬೈ ಬಿ ಜಿ ಇಸ್ ಈಕ್ವಲ್ಸ್ ಟು AH/CH ಅಂತ ತೋರಿಸ್ಬೇಕು. ಸೊ ಅವಾಗ ನಾನು ಏನು ಪ್ರೂವ್ ಮಾಡಬೇಕು, ಇದು ರೈಟ್ ಹ್ಯಾಂಡ್ ಸೈಡ್ ಆ್ಯಂಡ್ ದಿಸ್ ಈಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದಿಸ್ ಶುಡ್ ಬಿ ಈಕ್ವಲ್ ಟು. ಸೊ ಇಲ್ಲ ನೀವೆರಡನ್ನ ರೈಟ್ ಹ್ಯಾಂಡ್ ಸೈಡ್ ಈಕ್ವಲ್ ಅಂತ ತೋರಿಸ್ಬೇಕಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಏನಾಗಿರಬೇಕು, ಎರಡರದ್ದು ಕೂಡ ಈಕ್ವಲ್ ಅಂತ ಹೇಳಿ ತೋರಿಸ್ಬೇಕು. ಸೊ ಇಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಎ ಜಿ ಹೆಚ್, ಏರಿಯಾ ಆಫ್ ಟ್ರಯಾಂಗಲ್ ಎ ಜಿ ಹೆಚ್ ಈಕ್ವಲ್ ಇದೆ. ಸೊ ಇವಾಗ ನಾನು ಏನು ತೋರಿಸ್ಬೇಕು, ಏರಿಯಾ ಆಫ್ ಟ್ರಯಾಂಗಲ್ ಬಿ ಜಿ ಹೆಚ್ ಮತ್ತು ಏರಿಯಾ ಆಫ್ ಟ್ರಯಾಂಗಲ್ ಸಿ ಜಿ ಹೆಚ್ ಎರಡೂ ಕೂಡ ಈಕ್ವಲ್ ಅಂಥೇಳಿ ತೋರಿಸ್ಬೇಕು. ಸೊ ಯಾವ ರೀತಿ ಅದನ್ನು ಪ್ರೂವ್ ಮಾಡ್ತೀನಿ ಅಂದರೆ, ಸೊ ನೀವು 9th ಕ್ಲಾಸಲ್ಲಿ ಕಲ್ತಿದ್ದೀರಾ. ಇನ್ 9th ಸ್ಟ್ಯಾಂಡರ್ಡ್ ಯು ಸ್ಟಡಿಡ್ ದ್ಯಾಟ್ 2 triangles standing on the same base and between the same parallel, then the area of those 2 triangles are ಈಕ್ವಲ್ ಅಂತ ಕಲ್ತಿದ್ದೀರ. ಸೊ ಪ್ಯಾರಲೋಗ್ರಾಮ್ದು ಅದೇ ಥರ ಕಲ್ತಿದ್ದೀರ. ಏನಂತ, 2 parallelograms the standing on the same base and between the same parallels are equal in their areas. Similarly triangles, if 2 triangles standing on the same base and they are between the same parallels, then the area of those 2 triangles are equal. ಸೊ ಇಲ್ಲೇನಾಗಿದೆ, ಟ್ರಯಾಂಗಲ್ಸ್ ಬಿ ಜಿ ಹೆಚ್ ಆ್ಯಂಡ್ ಸಿ ಜಿ ಹೆಚ್ ದೇ ಆರ್ ಸ್ಟ್ಯಾಂಡಿಂಗ್ ಆನ್ ದ ಸೇಮ್ ಬೇಸ್ ಜಿ ಹೆಚ್. ಎರಡೂ ಕೂಡ ಈ ಥರ ಒಂದೇ ಬೇಸ್ ಮೇಲೆ ನಿಂತಿದೆ. ಎರಡೂ ಟ್ರಯಾಂಗಲ್ಸ್ ಕೂಡ ಈ ಬೇಸ್ ಮೇಲೆ ನಿಂತಿದೆ. ಆಮೇಲೆ ಅವೆರಡೂ ಕೂಡ ಸೇಮ್ ಪ್ಯಾರಲಲ್ ಮಧ್ಯ ಇದೆ. ಸೊ ಎರಡು ಟ್ರಯಾಂಗಲ್ಸ್. ಸೊ ಅವಾಗ ನಾವೇನು ಹೇಳ್ಬೋದು, ಈ ಎರಡು ಟ್ರಯಾಂಗಲ್ಸ್ನ ಏರಿಯಾ ಸೇಮ್ ಅಂತ ಹೇಳಿ ಹೇಳ್ಬೋದು. ಸೊ ಇಲ್ಲಿ ನಾನು ಏನು ಬರಿತೀನಿ, ಟ್ರಯಾಂಗಲ್ಸ್ ಬಿ ಜಿ ಹೆಚ್ ಆ್ಯಂಡ್ ಸಿ ಜಿ ಹೆಚ್ ಆರ್ standing on the same base and between the same parallels. ಸೊ ಎರಡು ಸೇಮ್ ಪ್ಯಾರಲಲ್ ಮಧ್ಯ ಇದ್ದಾವೆ. therefore we can say that area of triangle BGH is equals to area of triangle CGH. So if you call this as equation 1 and this as equation 2, what we can say, ಸೊ ಇಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಎ ಜಿ ಹೆಚ್ ಎರಡು ಕೇಸಲ್ಲೂ ಸೇಮ್ ಇರುತ್ತೆ. ಆಮೇಲೆ ಇಲ್ಲಿ ನಾವೇನು ಪ್ರೂವ್ ಮಾಡಿದ್ವಿ, ಈ ಎರಡೂ ಟ್ರಯಾಂಗಲ್ಸು ಅವು ಸೇಮ್ ಬೇಸ್ ಮತ್ತು ಎರಡು ಸೇಮ್ ಪ್ಯಾರಲಲ್ ಮಧ್ಯೆ ಇರೋದ್ರಿಂದ ಅವೆರಡೂ ಏರಿಯಾ ಸೇಮ್ ಇರುತ್ತೆ ಅಂತ ಹೇಳಿ ಪ್ರೂವ್ ಮಾಡಿದ್ವಿ. ಸೊ ಇಲ್ಲಿ ಎಲ್ ಎಚ್ ಎಸ್ ಪಾರ್ಟ್, ಏರಿಯಾ ಆಫ್ ಟ್ರಯಾಂಗಲ್ ಬಿ ಜಿ ಎಚ್ ಆ್ಯಂಡ್ ಏರಿಯಾ ಆಫ್ ಟ್ರಯಾಂಗಲ್ ಸಿ ಜಿ ಎಚ್ ಅದು ಕೂಡ ಈಕ್ವಲ್ ಆದಾಗ ಟೋಟಲ್ ಎಲ್ ಎಚ್ ಎಸ್ ಪಾರ್ಟ್ ಬಿಕಮ್ ಈಕ್ವಲ್. ಸೊ ಏನಂತ ಬರೀಬೋದು, ಎಲ್ ಎಚ್ ಎಸ್ ಪಾರ್ಟ್ಸ್ ಆಫ್ ಈಕ್ವೇಷನ್ಸ್ 1 and 2
ಆರ್ ಸೇಮ್ ಅಥವಾ ಆರ್ ಈಕ್ವಲ್, therefore are equal, therefore RHS parts becomes equal. ಸೊ LHS ಪಾರ್ಟ್ ಎರಡೂದು ಸೇಮ್ ಆಗೋದ್ರಿಂದ RHS ಪಾರ್ಟ್ಸ್ ಏನಾಗ್ತವೆ, ಆಟೋಮೆಟಿಕಲ್ ಈಕ್ವಲ್ ಆಗ್ತವೆ. therefore AG by BG is equals to AH by CH and hence the theorem is proved. What is the statement? If a line is drawn parallel to any one side of the triangle to intersect the other two sides at distinct points, then the other two sides are divided in the same ratio. So other two sides AB ಮತ್ತು AC, they are divided in the same ratio. AG by BG is equals to AH by CH and hence the theorem is proved.